ಪ್ರಯತ್ನವನ್ನ ಮಾಡೋಣ. ಯಾಕೆಂದ್ರೆ ಆಧ್ಯಾತ್ಮಿಕ ವಿಚಾರ ಬಹಳ ವಿಶಾಲವಾಗಿರುತ್ತೆ. ಅದನ್ನ ಸಮಗ್ರವಾಗಿ ನಾವು ಒಂದೆರಡು ಗಂಟೆಗಳಲ್ಲಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನಮ್ಮ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಂತ ಏನು ನಾವು ಕರಿತೀವೋ, ನಮ್ಮ ಪ್ರತಿನಿತ್ಯದ ಆಧ್ಯಾತ್ಮಿಕ ಸಾಧನೆಗೆ, ಹಾಗೆ ನಮ್ಮ ಗುರಿ, ನಮ್ಮೆಲ್ಲರ ಗುರಿ ಏನು, ಈಗಾಗಲೇ ನಾವು ಬಹಳಷ್ಟು ಸರಿ ಅದನ್ನ ಗಮನಿಸಿದ್ದೀವಿ ಈ ಸತ್ಸಂಗಗಳಲ್ಲಿ. ನಮ್ಮೆಲ್ಲರಿಗೂ ಕೂಡ ಇರುವಂಥದ್ದು ಒಂದೇ ಗುರಿ, ನಮ್ಮನ್ನ ನಾವು ಅರಿತುಕೊಳ್ಳೋದು, ಆತ್ಮಸ್ವರೂಪವನ್ನ ಅರಿತುಕೊಳ್ಳೋದು, ಆತ್ಮಾನುಭವವನ್ನ ಪಡ್ಕೊಳ್ಳೋದು, ನಾವು ಆತ್ಮವೇ ಆಗಿ ಉಳಿದು ಬಿಡೋದು. ನಿರ್ಯೋಗಕ್ಷೇಮ ಆತ್ಮವಾನ್. ಭಗವದ್ಗೀತೆಯಲ್ಲಿ ಮತ್ತೊಂದು ಮಾತು ಬರುತ್ತೆ, ಆತ್ಮ ಸಂಸ್ಥಂ ಮನಃ ಕೃತ್ವ ನಾ ಕಿಂಚಿದಪಿ ಚಿಂತೆಯೇತ್. ತನ್ನ ಸ್ವಸ್ವರೂಪದಲ್ಲಿ ಸ್ಥಿತನಾಗಿ ಮತ್ತಿನ್ನೇನನ್ನೂ ಯೋಚನೆ ಮಾಡಬಾರ್ದು. ಇದು ನಮ್ಮ ಗುರಿ. ಕಾಲದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗಾಗುವಂತಹ ಬಹಳ ದೊಡ್ಡ ಅನುಕೂಲ ಏನು ಅಂದ್ರೆ, ಉಪಯೋಗ, ಧ್ಯಾನದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಉಸಿರಾಟವನ್ನ ಗಮನಿಸೋದು, ಮನಸ್ಸಿನ ಆಲೋಚನೆಗಳನ್ನ ಗಮನಿಸೋದು, ಹಾಗೆ ನಮ್ಮ ಅಂತರಂಗದ ಭಾವನೆಗಳನ್ನ, ನಮ್ಮ ಜೀವನ ಶೈಲಿ, ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಬರುತ್ತೆ. ನಾವೆಷ್ಟು ಅಧ್ಯಾತ್ಮದಲ್ಲಿ ಮುಂದುವರಿತಾ ಇದ್ದೀವಿ, ಏನೆಲ್ಲ ಅನುಭವಗಳಾಗ್ತಾ ಇದೆ, ಇವೆಲ್ಲವನ್ನು ಗಮನಿಸ್ತಾ ಇರ್ತೀವಿ. ಈ ರೀತಿ ಗಮನಿಸ್ತಾ ಇದ್ದಾಗ ನಮಗೆ ಇವೆಲ್ಲ ಕೂಡ ಅನುಭವಗಳು ಬರ್ತಾ ಇದೆ, ಹೋಗ್ತಾ ಇದೆ. ಇದು ಎಲ್ಲಿಂದ ಬರ್ತಾ ಇದೆ, ನಂತರ ಎಲ್ಲಿಗೆ ಹೋಗ್ತಾ ಇದೆ? ಈಗ 1 ವರ್ಷದ ಹಿಂದೆ ನಾವು ಮಾಡಿದ ಧ್ಯಾನ, ನಮ್ಮ ಅನುಭವಗಳು, ಈಗ ನಮಗೆ ಆ ಅನುಭವಗಳೇನಿಲ್ಲ, ಈಗ ವಿಭಿನ್ನವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಇದೇ ತರ ಧ್ಯಾನದ ಅನುಭವ ಆಗ್ತಾ ಇರುತ್ತೆ. ಧ್ಯಾನದಲ್ಲಿ ನಾವು ಈ ಸ್ಥಿತಿಯಲ್ಲಿ ಇರ್ತೀವಿ ಅಂತಾನು ಹೇಳಕ್ಕಾಗಲ್ಲ. ಹಾಗೆ ಮನಸ್ಥಿತಿ ಕೂಡ, ಹಾಗೆ ನಾವು ಜೀವನ ಮಾಡ್ತಾ ಇರುವಂತಹ ಈ ಜಗತ್ತಿನ ಪರಿಸ್ಥಿತಿ ಕೂಡ ಹೀಗೆ ಇರಲ್ಲ. ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ, ಬಾಹ್ಯದಲ್ಲಿ, ಅಂತರಂಗದಲ್ಲಿ. ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಯಾವುದರ ಪ್ರಭಾವದಿಂದ ಇದು ಆಗ್ತಾ ಇದೆ, ಹೇಗಾಗ್ತಾ ಇದೆ ಎಂದಾಗ ಇದಕ್ಕೆ ನಮಗೆ ಉತ್ತರ ಕಾಲದಿಂದ, ಕಾಲಕ್ಕನುಗುಣವಾಗಿ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರನ್ನ ಪ್ರಶ್ನೆ ಮಾಡ್ತಾರೆ, ಧ್ಯಾನ ಅಂದ್ರೇನು ಅಂತ ಕೇಳಿದಾಗ ಸ್ವಾಮೀಜಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಒಂದೇ ವಾಕ್ಯದಲ್ಲಿ, ಕಾಲಕ್ಕೆ ಅತೀತನಾಗುವುದೇ ಧ್ಯಾನ. ಕಾಲಕ್ಕೆ ಅತೀತನಾಗುವುದು ಅಂದ್ರೇನು? ಈಗ ನಾವು ಜೀವನ ಮಾಡ್ತಾ ಇದ್ದೀವಿ. ಜೀವನ ಮಾಡುವಾಗ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕಾಲವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಈಗ ಒಂದು ಸತ್ಸಂಗ ನಡೀತಾ ಇದೆ, ಧ್ಯಾನ ಆಗ್ತಾ ಇದೆ. ಯಾವ ಸಮಯದಲ್ಲಿ ಆಗ್ತಾ ಇದೆ? ಬೆಳಗಿನ ಹೊತ್ತಲ್ಲಿ ಆಗ್ತಾ ಇದೆ ಅಥವಾ ಸಂಜೆ ಆಗ್ತಾ ಇದೆ. ಕಾಲದ ಆಲೋಚನೆ ಇಲ್ಲಿ ಬಂತು. ಹಾಗೇನೆ ನಾವೇನೋ ಕಲ್ಪನೆ ಮಾಡ್ಕೋತಾ ಇರ್ತೀವಿ. ಕಲ್ಪನೆ ಅಂದ್ರೇನು? ನಾಳೆ ಈ ಕೆಲಸ ಮಾಡಬೇಕು, ನಾಡಿದ್ದು ಇನ್ನೊಂದು ಕೆಲಸ ಮಾಡಬೇಕು, ಮತ್ತಿನ್ನೇನೋ ಕೆಲಸ ಆಗ್ಬೇಕಾಗಿದೆ. ಕಾಲದ ಪರಿಮಿತಿಯಲ್ಲೇ ನಾವು ಈ ಪ್ಲಾನಿಂಗ್ ಎಲ್ಲ ಮಾಡ್ತಾ ಇರ್ತೀವಿ, ಸಂಕಲ್ಪ ಅಂತ ಕರಿತೀವಿ. ಹಾಗೆ ಪ್ರತಿಯೊಂದು ಕೂಡ ಕಾಲದ ಆಧಾರ ಇಲ್ಲದೆ
ನಾವು ಆಲೋಚನೆ ಮಾಡಕ್ಕಾಗೋದಿಲ್ಲ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಧ್ಯಾನದಲ್ಲಿ ಸ್ವಲ್ಪ ಅಭ್ಯಾಸ ಇರೋರಿಗೆ, ಒಂದು ಹಂತವನ್ನು ತಲುಪಿರೋರಿಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ವಿವೇಕಾನಂದರು ಧ್ಯಾನ ಅಂದ್ರೆ ಏನು ಅಂದಾಗ ಕಾಲಕ್ಕೆ ಅತೀತನಾಗೋದೇ ಧ್ಯಾನ ಅಂತ ಯಾಕೆ ಹೇಳಿದ್ರು? ಯಾಕೆ ಅಂದ್ರೆ ಧ್ಯಾನದಲ್ಲಿದ್ದಾಗ ನಮಗೆ ಕಾಲದ ಒಂದು ಕಲ್ಪನೆ, ಕಾಲದ ಬಗ್ಗೆ ಆಲೋಚನೆ ಇರಬಾರ್ದು. ಅದಿದೆ ಅಂದ್ರೆ ಧ್ಯಾನ ಇನ್ನು ಆಗ್ತಾ ಇಲ್ಲ ಅಂತ. ಕಾಲವನ್ನ ಮೀರಿ ಹೋಗೋದೇ ಧ್ಯಾನ ಅಂದ್ರೆ. ಜೀವನದಲ್ಲಿ ಹಾಗಲ್ಲ. ಪ್ರತಿಯೊಂದನ್ನು ಕಾಲವನ್ನ ನೆನಪಿನಲ್ಲಿಟ್ಕೊಂಡು ಅದನ್ನ ಗಮನದಲ್ಲಿಟ್ಕೊಂಡೇ ನಾವು ಎಲ್ಲವನ್ನು ಆಲೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ಧ್ಯಾನ ಮಾಡ್ತಾ ಇರೋದು, ನಾವು ಧ್ಯಾನ ಮಾಡಬೇಕಾಗಿರೋದು ಕಾಲದ ಹಿಡಿತದಿಂದ ನಾವು ಪಾರಾಗೋದಕ್ಕೆ. ಕಾಲಕ್ಕೆ ಯಾಕೆ ಅತೀತನಾಗ್ಬೇಕು ನಾವು ಅಂದ್ರೆ ಕಾಲ ಅನ್ನೋದು ಮಾಯೆಯ ಸ್ವರೂಪ. ಅದಕ್ಕೆ ಕಾಲರೂಪಿಣಿ, ಕಾಳಿ ಅಂತೆಲ್ಲ ಕರೀತಾರೆ. ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಬರುತ್ತೆ, ಪರಮಾತ್ಮನ ವಾಕ್ಯ, ಕಾಲಂ ಕಲಯತಾಂ ಅಹಂ. ಅಳೆಯುವುದರಲ್ಲಿ, ಉತ್ಪತ್ತಿ ಮಾಡುವುದರಲ್ಲಿ ಕಾಲಸ್ವರೂಪನು ನಾನು ಅಂತ ವಿಭೂತಿ ಯೋಗದಲ್ಲಿ ಪರಮಾತ್ಮ ಹೇಳ್ತಾರೆ. ಕಾಲಸ್ವರೂಪನೇ ನಾನು, ನಾನೇ ಎಲ್ಲವನ್ನು ಉತ್ಪತ್ತಿ ಮಾಡ್ತಾ ಇದ್ದೀನಿ ಅಂತ. ಈಗ ನಾವು ಸೃಷ್ಟಿಯಾಗಿದ್ದೀವಿ. ಎಲ್ಲಿಂದ ಸೃಷ್ಟಿಯಾದ್ವಿ ಅಂದ್ರೆ ಕಾಲ ಗರ್ಭದಿಂದ ಸೃಷ್ಟಿಯಾದ್ವಿ. ಅದಕ್ಕೆ ನೋಡಿ ಕನ್ನಡದಲ್ಲಿ ಅದಕ್ಕೆ ಕಾಲ ಗರ್ಭ ಅಂತ ಕೂಡ ಇಟ್ಟಿದ್ದಾರೆ. ಎಲ್ಲ ಗರ್ಭದಿಂದ ಹುಟ್ಟಿ ಬಂದ್ರು ಅಂದ್ರೆ ಯಾವ ಗರ್ಭ? ಅದು ಕಾಲ ಗರ್ಭ. ಈ ಕಾಲಕ್ಕೆ ಈ ಶರೀರ ಉತ್ಪತ್ತಿ ಆಗ್ಬೇಕು ಅಂತ ಒಂದು ನಿಯಮ ಇದೆ. ಅದೇ ಸಮಯಕ್ಕೆ ನಮಗೆ ಆ ಶರೀರ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬೆಳೆದು ಮತ್ತೆ ನಾವು ಈ ಬಾಹ್ಯ ಲೋಕಕ್ಕೆ ಬಂದು ಕಾಲಕ್ಕನುಗುಣವಾಗಿ ಬೆಳೆಯುತ್ತೆ ಶರೀರ. ಹೇಗೆಂದ್ರೆ ಹಾಗೆ ಬೆಳೆಯುತ್ತೆ. ಕಾಲಕ್ಕನುಗುಣವಾಗಿ ಪರಿವರ್ತನೆ ಆಗುತ್ತೆ, ಬೆಳೆಯುತ್ತೆ, ಹಾಗೆ ಕ್ಷೀಣಿಸುತ್ತೆ. ಕ್ರಮೇಣ ವಯಸ್ಸಾಗ್ತಾ ಆಗ್ತಾ ಕ್ಷೀಣಿಸೋದು ಕೂಡ ಕಾಲದ ಪ್ರಭಾವದಿಂದ. ಅಂದ್ರೆ ಕಾಲ ಅನ್ನುವಂಥದ್ದು ಸೃಷ್ಟಿಯನ್ನು ಮಾಡ್ತಾ ಇದೆ, ಪಾಲನೆಯೂ ಮಾಡ್ತಾ ಇದೆ, ಹಾಗೆ ಸಂಹಾರ ಕೂಡ ಮಾಡ್ತಾ ಇದೆ. ಹೀಗೆ ಪ್ರತಿಯೊಂದು ಕೂಡ ಕಾಲದ ನಿಯಮಕ್ಕನುಗುಣವಾಗಿ ಆಗ್ತಾ ಇದೆ. ಈಗ ನಮಗೆ ಜೀವನ ಮಾಡಿ 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 ಯಾರಿಗೋ ಒಬ್ಬ ಸಾಧಕ ಅಥವಾ ಒಬ್ಬ ಜಿಜ್ಞಾಸು, ಒಬ್ಬ ಮುಮುಕ್ಷು ಈ ಜೀವನದಿಂದ ಪಾರಾಗಬೇಕು ಅನ್ನುವಂತ ಒಂದು ಆಲೋಚನೆ ಬರುತ್ತೆ, ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂದ್ರೆ ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ. ವೈರಾಗ್ಯ ಅಂದ್ರೆ ಆ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥದ್ದು, ಅನುರಾಗ ಇಲ್ಲದೆ ಇರುವಂಥದ್ದು. ಅದನ್ನ ಡಿಟ್ಯಾಚ್ಮೆಂಟ್, ವೈರಾಗ್ಯ ಅಂತ ಕರೀತಾರೆ. ಎಲ್ಲದರಿಂದ ಬಿಡಿಸ್ಕೋಬೇಕು, ಮುಕ್ತನಾಗ್ಬೇಕು. ಮುಕ್ತಿ ಅಂದ್ರೆ ಏನು? ಬಿಡಿಸ್ಕೊಳ್ಳೋದು. ಬಿಡುಗಡೆ ಅಂದ್ರೆ ಮುಕ್ತಿ. ಹೇಗೆ ಬಿಡಿಸ್ಕೊಳ್ಳೋದು? ಎಲ್ಲಿವರೆಗೂ ನಮಗೆ ಕಾಲದ ಭಾವನೆ ಇರುತ್ತೋ ಅಲ್ಲಿವರೆಗೂ ನಾವು ಬಂಧನದಲ್ಲಿ ಇರ್ತೀವಿ. ನಾನು ಇಂಥ ಇಸ್ವಿಯಲ್ಲಿ ಹುಟ್ಟಿದ್ದೀನಿ, ಈಗ ಇಂಥ ಇಸ್ವಿಯಲ್ಲಿ ಜೀವನ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷಗಳು ನಾನು ಜೀವನ ಮಾಡಿದೆ, ಇನ್ನೆಷ್ಟು ವರ್ಷಗಳು ಉಳಿದಿದೆಯೋ ಆ ಜೀವನ ಕೂಡ ಆಗುತ್ತೆ. ಮತ್ತೆ ಪುನರ್ಜನ್ಮ ಅಂತಿದ್ರೆ ಮತ್ತೆ ಅದು ಕಾಲದ ಪರಿಮಿತಿಯಲ್ಲೇ ಇರುತ್ತೆ. ಮತ್ತೆ ಇನ್ಯಾವುದೋ ಸಮಯದಲ್ಲಿ ಎಲ್ಲೋ ಹುಟ್ಟೋದು. ಏನೇನಾಗತ್ತೆ ಬದಲಾವಣೆ ಅನ್ನೋದಕ್ಕಿಂತ ಅದಕ್ಕೆ ಮೂಲ ಯಾವುದು ಅಂದ್ರೆ ಇದೇನೆ. ಇದನ್ನ ನಾವು ತುಂಬಾ ಸೂಕ್ಷ್ಮವಾಗಿ, ಆಳವಾಗಿ ಅರ್ಥ ಮಾಡ್ಕೋಬೇಕು.
ಪ್ರತಿಯೊಂದು ಕಾಲಕ್ಕನುಗುಣವಾಗಿ ಸೃಷ್ಟಿಯಾಗತ್ತೆ, ಕಾಲಕ್ಕನುಗುಣವಾಗಿ ಅದು ಜೀವಂತವಾಗಿರುತ್ತೆ. ಒಂದು ಮೊಗ್ಗಾಗಿತ್ತು ನಿನ್ನೆ, ಇವತ್ತು ನೋಡಿದಾಗ ಅದು ಸುಂದರವಾದ ಒಂದು ಪುಷ್ಪ ಆಗಿದೆ ಇವತ್ತು ಬೆಳಗ್ಗೆ. ಮತ್ತೆ ನಾವು ಸಂಜೆ ನೋಡಿದಾಗ ಅಥವಾ ನಾಳೆ ನೋಡಿದಾಗ ಆ ಹೂವ ಬಾಡಿ ಮುದುಡ್ಕೊಂಡು ಬಾಡಿ ಹೋಗಿರುತ್ತೆ. ಅದರಲ್ಲಿ ಯಾವ ಸೌಂದರ್ಯ ಪರಿಮಳ ಏನೂ ಇರಲ್ಲ. ಈಗ ಅದು ಹುಟ್ಟಿದ್ದು, ಅರಳಿದ್ದು, ಅದರ ಒಂದು ಸೌಂದರ್ಯ, ಅದರ ಒಂದು ಪರಿಮಳ ಎಲ್ಲವೂ ಕೂಡ ಕಾಲಕ್ಕನುಗುಣವಾಗಿ ಬಂತು. ಕಾಲಕ್ಕನುಗುಣವಾಗಿ ಕಾಲದ ಮಹಿಮೆಯಿಂದ ಅದು ಇಲ್ಲದಂತಾಯ್ತು. ಅಂದ್ರೆ ಇದ್ದಿದ್ದು ಇಲ್ಲದೆ ಇರೋದು ಎರಡೂ ಕೂಡ ನಿಯಮಿಸ್ತಾ ಇರೋದು ಇಲ್ಲಿ ಕಾಲ ಅನ್ನುವಂಥದ್ದು. ಈ ಅರ್ಥದಲ್ಲೇ ನಮ್ಮ ಜೀವನ ನಡೀತಾ ಇದೆ. ಈ ಕಾಲಕ್ಕನುಗುಣವಾಗಿ ನಾವು ಪ್ರವಚನ ಪ್ರಾರಂಭ ಮಾಡಬೇಕು, ಇಷ್ಟೊತ್ತಿಗೆ ಧ್ಯಾನಕ್ಕೆ ಬರಬೇಕು, ಇಷ್ಟು ಕಾಲ ಆದ್ಮೇಲೆ ಇಷ್ಟು ನಿಮಿಷ ಪ್ರವಚನ ಆಗ್ಬೇಕು, ಈ ಸಮಯಕ್ಕೆ ಮುಗಿಸ್ಬೇಕು. ಯಾಕೆ ಇದನ್ನೆಲ್ಲ ಇಷ್ಟೊಂದು ವಿವರವಾಗಿ ಹೇಳ್ತಾ ಇರೋದು ಅಂದ್ರೆ, ನೀವು ಕೆಲವು ನಿಮಿಷಗಳಾದರೂ ಕಾಲವನ್ನ ಆಧಾರವಾಗಿ ಇಟ್ಕೊಳ್ಳದೆ ಯೋಚನೆ ಮಾಡಕ್ ಪ್ರಯತ್ನ ಮಾಡಿ, ಅದು ಸಾಧ್ಯವೇ ಆಗೋದಿಲ್ಲ ಅಂತ. ಕೊನೆಗೆ ನಾವು ಇಷ್ಟೆಲ್ಲ ಇಂಟ್ರೊಡಕ್ಷನ್ ಗಮನಿಸಿದ ಮೇಲೆ ಪೀಠಿಕೆ ಇಷ್ಟೊತ್ತು ಹೇಳಿದ್ದು, ಕಾಲದ ಭಾವನೆಯನ್ನ ಪಕ್ಕಕ್ಕಿಟ್ಟ ಮೇಲೆ ನಾವು ಯಾರು ಆಲೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಲೋಚನೆ ಮಾಡದೆ ನಮ್ಮ ಜೀವನವೇ ಇಲ್ಲ. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು? ಧ್ಯಾನ ಅಂದ್ರೆ ಕಾಲವನ್ನ ಮೀರಿ ಹೋಗೋದು ಅಂದ್ರು. ಕಾಲವನ್ನ ಮೀರಿ ಹೋಗೋದು ಧ್ಯಾನ. ಕಾಲದ ಭಾವನೆ ಇಲ್ಲದೆ ಯಾವ ಆಲೋಚನೆಯೂ ನಾವು ಮಾಡಕ್ಕಾಗಲ್ಲ, ಯಾವ ಕಾರ್ಯವನ್ನು ಮಾಡಕ್ಕಾಗಲ್ಲ. ಅಂದ್ರೆ ಈ ಆಲೋಚನೆಗಳು, ಕಾರ್ಯ, ಅದರ ಪರಿಣಾಮ ಎಲ್ಲವೂ ಕೂಡ ಆ ಕಾಲದ ಪರಿಮಿತಿಯಲ್ಲೇ ಇದೆ. ಕಾಲಚಕ್ರ ಅಂತ ಕರೀತಾರೆ. ಧ್ಯಾನ ಅಂದ್ರೆ ಈ ಕಾಲಚಕ್ರದಿಂದ ಹೊರಗೆ ಬರೋದು, ಬಿಯಾಂಡ್ ಟೈಮ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಕಾಲಾತೀತನಾಗೋದು. ಕಾಲಾತೀತನಾದಾಗಲೇ ನಮಗೆ ಈ ತಾಪತ್ರಯ ಅಂತ ಏನು ನಾವು ಶರೀರದ ತಾಪ, ಮನಸ್ಸಿನ ತಾಪ, ಪ್ರಕೃತಿ ಸಹಜವಾಗಿ ಬರೋದು, ಇನ್ನೊಂದು ಮತ್ತೊಂದು ಏನೆಲ್ಲ ತಾಪತ್ರಯಗಳಿದೆಯೋ, ಈ ಎಲ್ಲ ತಾಪತ್ರಯಗಳು, ದುಃಖ ಇತ್ಯಾದಿ ಇವುಗಳೆಲ್ಲದರಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾವು ಕಾಲದಿಂದ ಆಚೆ ಬರ್ಬೇಕಾಗುತ್ತೆ, ಕಾಲಕ್ಕೆ ಅತೀತರಾಗಬೇಕಾಗುತ್ತೆ. ಅದು ಧ್ಯಾನದ ಮೂಲಕ ಆಗ್ಬೇಕು. ಧ್ಯಾನ ಅಂದ್ರೆ ಅಲ್ಲಿ ಆಲೋಚನಾ ರಹಿತ ಸ್ಥಿತಿ, ನೋ ಥಾಟ್ ಸ್ಟೇಟ್ ಅಂತ. ಹೇಗೆ ನಾವು ಕಾಲಾತೀತ ಆಗೋದು, ಆಲೋಚನಾ ರಹಿತ ಸ್ಥಿತಿಗೆ ಬರೋದು? ನಾವು ಗಮನಿಸ್ತಾ ಹೋಗ್ಬೇಕು. ಮೊದಲು ಆಗ್ಲೇ ಹೇಳಿದ ಹಾಗೆ ಅಬ್ಸರ್ವೇಷನ್. ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕಾರ್ಯ ಅಥವಾ ಪ್ರತಿಯೊಂದು ಚಲನೆ ಈ ಜಗತ್ತಲ್ಲಿ ಕಾಲದ ಪರಿಮಿತಿಯಲ್ಲಿದೆ. ಏನೋ ಒಂದು ಘಟನೆ ನಡೀತು, ಅದನ್ನ ಒಬ್ರು ಇನ್ನೊಬ್ಬರಿಗೆ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಯಾವಾಗ ಆಯ್ತಿದು? ಇವತ್ತ, ನಿನ್ನೆನ? ಎಷ್ಟೋ ವರ್ಷಗಳಿಂದ ಆಯ್ತು ಅಂದಾಗ ಅದಕ್ಕೇನಂತ ಅಷ್ಟು ಮಹತ್ವ ಕೊಡಲ್ಲ. ಇಲ್ಲ ಇವತ್ತೇ ಆಯ್ತು, ಈಗ್ಲೇ ಆಯ್ತು ಅಂದಾಗ ಈಗ ಈ ತರ ಆಯ್ತಾ ಅಂತ ಸ್ವಲ್ಪ ಅದಕ್ಕೆ ಮಹತ್ವವನ್ನು ಕೊಡ್ತಾರೆ ಮನುಷ್ಯರು. ಅದೇ ನೋಡಿ, ಮುಂದೆ ಒಂದು ದಿನ, ಮುಂದೆ ಯಾವತ್ತೋ ಒಂದು ದಿನ ಹೀಗಾಗತ್ತೆ ಅಂತ ಹೇಳಿದಾಗ ಅದಕ್ಕೆ ಇನ್ನೂ ತುಂಬಾ ಮಹತ್ವ ಬಂದ್ಬಿಡುತ್ತೋ. ಮುಂದೆ ಒಂದು ದಿನ ಹಾಗಾಗತ್ತಂತೆ. ಅದೇನೋ ಚಿಕ್ಕ ಘಟನೆನೇ ಆಗಿರ್ಬೋದು, ಹಿಂದೆ ನಡೆದೋಗಿದ್ದು ದೊಡ್ಡ ಘಟನೆನೇ ಆಗಿರ್ಬೋದು, ಅದಕ್ಕೆ ಯಾವುದೇ ಒಂದು ಮನ್ನಣೆ ಕೊಡೋದಿಲ್ಲ. ಅಂದ್ರೆ ಹಿಂದೆ ಆಗೋಗಿದೆ, ಬಹಳ ಹಿಂದಿನ ಕತೆ ಅದು, ಈಗೇನು ಉಪಯೋಗ? ಈಗ ಆಗ್ತಾ ಇದೆ ಎಂದಾಗ, ಹೌದಾ ಈಗ ಆಗ್ತಾ ಇದೆಯಾ, ನಮ್ಮ ಮೇಲೆ ಏನಾದ್ರು ಅದು ಪರಿಣಾಮ ಬೀರ್ಬೋದಾ ಅನ್ನೋ ಆಲೋಚನೆ ಬರುತ್ತೆ. ಮುಂದೆ ಆಗತ್ತಂತೆ ಎಂದಾಗ, ಓ ಹಾಗಾದ್ರೆ ಈಗಲೇ ಎಚ್ಚರಿಕೆ ತಗೋಬೇಕು. ಅದಕ್ಕೆ ಭವಿಷ್ಯದ ಬಗ್ಗೆ ಅಷ್ಟೊಂದು ಕುತೂಹಲ.
ನಾನು ನಾಳೆ ಏನಾಗ್ಬೋದು, ನನ್ನ ಸಾಧನೆ ಹೇಗಾಗ್ಬೋದು, ಇನ್ನು ನಾನು ಎಷ್ಟು ಮುಂದುವರಿಬೋದು, ಅಥವಾ ಏನಾದರೂ ಅಡ್ಡಿ ಆತಂಕಗಳು ಬರಬಹುದಾ, ನಾನು ಅಂದ್ಕೊಂಡಾಗೆ ಕೆಲಸ ಆಗತ್ತಾ, ಧ್ಯಾನ ಆಗತ್ತಾ, ಇನ್ನೊಂದಾಗತ್ತಾ, ಮತ್ತೊಂದಾಗತ್ತಾ, ಎಲ್ಲವೂ ಕೂಡ ಇದು ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥದ್ದು. ಅಂದ್ರೆ ಅದೇ ಕಾಲನೇ. ಈ ಕಾಲ ಅನ್ನುವಂಥದ್ದು 3 ಭಾಗದಲ್ಲಿದೆ. ಹಿಂದೆ ನಡೆದು ಹೋಗಿದ್ದು ಭೂತಕಾಲ, ಮುಂದೆ ಆಗುವಂಥದ್ದು ಭವಿಷ್ಯತ್ ಕಾಲ, ಈಗ ನಡೀತಾ ಇರೋದು ವರ್ತಮಾನ. ವರ್ತಿಸ್ತಾ ಇದೆ ಈಗ ಅಂತ, ಅದಕ್ಕೆ ವರ್ತಮಾನ. ಆದ್ರೆ ನಾವೀಗ ಸಾಧನೆಯನ್ನ ಮಾಡ್ತಾ ಇರೋದು ಭೂತಕಾಲವನ್ನ ಆಧಾರವಾಗಿ ಇಟ್ಕೊಂಡಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕೀಗ. ಹಿಂದೆ ಏನೋ ನಡೆದೋಗಿದೆ, ಅದಕ್ಕೆ ನಾನೀಗ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಯಾರಾದ್ರೂ ಹೇಳ್ತಾರ? ಧ್ಯಾನ ಮಾಡ್ತಾ ಇರೋದು ವರ್ತಮಾನದಲ್ಲಿ, ಅದರ ಫಲವನ್ನ ಬಯಸ್ತಾ ಇರೋದು ಭವಿಷ್ಯದಲ್ಲಿ. ಇವತ್ತು ನಾನು ಧ್ಯಾನ ಮಾಡಿದ್ರೆ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ನನಗೇನೋ ಒಳ್ಳೇದಾಗತ್ತೆ. ಕಾಲದ ಆಧಾರ ಇಟ್ಕೊಳ್ದೆ, ಕಾಲದ ಭಾವನೆ ಇಟ್ಕೊಳ್ದೆ ಯಾವ ಸಾಧನೆ ಮಾಡಕ್ಕಾಗತ್ತೆ ಮನುಷ್ಯ? ಎಂತಹ ಜೀವನ ಮಾಡಕ್ಕಾಗತ್ತೆ? ನಮ್ಮ ಮಕ್ಕಳು ಇವತ್ತು ಚೆನ್ನಾಗಿ ಓದಿದ್ರೆ ನಾಳೆ ಅವ್ರ ಜೀವನ ಚೆನ್ನಾಗಿರುತ್ತೆ. ನಾಳೆ ಅಂದ್ರೆ ಮುಂದಿನ ಭವಿಷ್ಯದಲ್ಲಿ, ದಿನಗಳಲ್ಲಿ, ಅಂದ್ರೆ ಕಾಲ, ಮುಂದಿನ ಕಾಲದಲ್ಲಿ ಅವರು ಚೆನ್ನಾಗಿರ್ತಾರೆ. ಈ ಕಾಲದ ಭಾವನೆ ಇಲ್ಲದೆ ಕುಟುಂಬನೂ ಇಲ್ಲ, ಮನುಷ್ಯರು ಇಲ್ಲ, ಆಲೋಚನೆ ಇಲ್ಲ, ಸಂಕಲ್ಪ ಇಲ್ಲ, ಏನೂ ಇಲ್ಲ. ಈಗ ಸ್ವಾಮಿ ವಿವೇಕಾನಂದ ಹೇಳ್ತಾ ಇರೋದು ನೀವು ಹೀಗಾಗಿ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ವೈರಾಗ್ಯ ಬೇಕು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ನಾವು ಹೀಗಿದ್ದೀವಿ, ಇವತ್ತು ನಾವೇನೋ ಮಾಡ್ತಾ ಇದ್ದೀವಿ, ಇದರ ಫಲ, ಇದರ ಪರಿಣಾಮ ನಾಳೆ ನಮ್ಗೇನೋ ಸಿಗಲಿ ಅಂತ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಧ್ಯಾನ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ನಮಗೇನೋ ಒಳ್ಳೇದಾಗತ್ತೆ ಅಂತ. ಶರೀರ ಇದ್ದಾಗಲೋ ಶರೀರ ಬಿಟ್ಟ ಮೇಲೋ ಏನೋ ಒಳ್ಳೇದಾಗತ್ತೆ ಭವಿಷ್ಯದಲ್ಲಿ. ವಿವೇಕಾನಂದರು ಹೇಳ್ತಾರೆ, ಆ ಆಲೋಚನೆಯನ್ನ ಮೊದಲು ಪಕ್ಕಕ್ಕಿಡಿ, ನಿಜವಾದ ಧ್ಯಾನ ಆಮೇಲೆ ಪ್ರಾರಂಭ ಆಗತ್ತೆ. ಭವಿಷ್ಯದ ಬಗ್ಗೆ ಆಲೋಚನೆ ಬಿಟ್ಟ ಮೇಲೆ ಕಾಲಕ್ಕೆ ಅತೀತರಾಗಕ್ಕೆ ಸಾಧ್ಯ. ಯಾಕೆಂದ್ರೆ ನಾವು ಆಗ್ಲೇ ಗಮನಿಸಿದ ಹಾಗೆ ಯಾರು ಕೂಡ ಭೂತಕಾಲದ ಬಗ್ಗೆ, ಅಂದ್ರೆ ಹಿಂದೆ ನಡೆದೋಗಿರೋದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ. ನಡೆದೋಗಿದೆ, ಈಗ ಅದ್ರ ಬಗ್ಗೆ ಏನ್ ವಿಚಾರ ಮಾಡಿ ಏನ್ ಪ್ರಯೋಜನ? ಆದ್ರೆ ಮುಂದೆ ಆಗೋದಿದೆಯಲ್ಲ, ಅದ್ರ ಬಗ್ಗೆ ತುಂಬಾ ಕುತೂಹಲ. ಮುಂದಿನ ವಿಚಾರ, ಭವಿಷ್ಯ ಕಾಲವನ್ನ ಆಧಾರವಾಗಿ ಇಟ್ಕೊಂಡು ವರ್ತಮಾನದಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇದೇನಾಗತ್ತೆ ಅಂದ್ರೆ, ಇದು ಜೀವನ ಆಗತ್ತೆ ಹೊರತು ಧ್ಯಾನ ಆಗಲ್ಲ. ಇವತ್ತು ನಾವೊಂದು ಗಿಡ ನೆಟ್ವಿ, ಅದು ಬೆಳೆದು ದೊಡ್ಡದಾಗಿ ಹೂವಾನೋ ಹಣ್ಣು ಏನು ನಾಳೆ ಬಿಡುತ್ತೆ ಮುಂದಿನ ದಿನಗಳಲ್ಲಿ, ಇದು ಜೀವನ ಆಯ್ತು, ಜೀವನಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಆಗ್ಲೇ ಹೇಳಿದಾಗ ಈಗ ಮಕ್ಕಳು ಚಿಕ್ಕವರಿದ್ದಾರೆ, ನಾಳೆ ಬೆಳೆದು ದೊಡ್ಡವರಾಗಿ ಅವರು ಚೆನ್ನಾಗಾಗ್ತಾರೆ, ನಮಗೂ ಏನೋ ಅನುಕೂಲ ಮಾಡಿಕೊಡ್ತಾರೆ. ಇದು ಮತ್ತೆ ಭವಿಷ್ಯದ ಕಲ್ಪನೆ ಕಾಲದ ಪರಿಮಿತಿಯಲ್ಲಿ ಆಯ್ತು. ಜೀವನಕ್ಕಾಗಿ ನೀವು ಕರ್ಮ ಮಾಡಿ, ಆದರೆ ಜೀವನ ಮಾಡೋದಕ್ಕಾಗಿ ಧ್ಯಾನ ಮಾಡಬೇಡಿ ಅಂತ ಅರ್ಥ ವಿವೇಕಾನಂದದ್ದು. ನೀವು ಧ್ಯಾನ ಮಾಡಬೇಕಾಗಿರೋದು ಜೀವನದಿಂದ ಮುಕ್ತರಾಗೋದಕ್ಕೆ. ಅಂದ್ರೆ ನನಗೆ ಭವಿಷ್ಯ ಅನ್ನುವಂಥದ್ದು ಯಾವುದು ಇಲ್ಲ. ವಾಸ್ತವವಾಗಿ ಆತ್ಮಕ್ಕೆ ಭವಿಷ್ಯ ಇದೆಯಾ? ಆತ್ಮಕ್ಕೆ ಭವಿಷ್ಯ ಇಲ್ಲ. ಆತ್ಮಕ್ಕೆ ಭೂತಕಾಲವೂ ಇಲ್ಲ. ಆತ್ಮಕ್ಕಿರೋದು ಕೇವಲ ವರ್ತಮಾನ. ನಾನಿದ್ದೀನಿ, ಅಹಮಸ್ಮಿ ಸದಾಭಾಮಿ ಉಪನಿಷತ್ ಹೇಳುತ್ತೆ. ನಾನಿದ್ದೀನಿ, ಇಷ್ಟೇ ಸತ್ಯ. ಹಿಂದೆ ಏನೇನಾಗೋಗಿದೆಯೋ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಆತ್ಮಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಮುಂದೆ ಏನೇನೋ ನಡೆಯೋದಿದೆ, ಅದು ಶುಭಾನೂ ನಡೀಬಹುದು, ಅಶುಭಾನೂ ನಡೀಬಹುದು. ಅಂದ್ರೆ ನಡೆಯುತ್ತೆ, ಶುಭ ಅಶುಭಗಳು ಇದ್ದೇ ಇರುತ್ತೆ ಜೀವನದಲ್ಲಿ. ಕಾಲಕ್ಕನುಗುಣವಾಗಿ ಅದದು ನಮಗೆ ನಡೀತಾ ಇರುತ್ತೆ ಅಂತಂತ ಘಟನೆಗಳು. ಆದ್ರೆ ಇಲ್ಲಿ ನಾವು ಧ್ಯಾನ ಮಾಡಬೇಕಾಗಿರೋದು
ಮುಂದಿನ ಭವಿಷ್ಯದ ಜೀವನದಲ್ಲಿ ಸುಖವನ್ನ ಪಡೆಯೋದಕ್ಕಾಗ್ಲಿ ನಮ್ಗೇನು ಶುಭ ಆಗತ್ತೆ ಅನ್ನೋದಾಗ್ಲಿ ಈ ಅರ್ಥದಿಂದ ಅಲ್ಲ. ನಾವು ಧ್ಯಾನ ಮಾಡ್ಬೇಕಾಗಿರೋದು ನಾಳೆ ನಮ್ಗೇನೋ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡಲ್ಲ, ಭವಿಷ್ಯದ ಕಲ್ಪನೆ ಇಟ್ಕೊಂಡಲ್ಲ, ಅಥವಾ ಈಗೇನೋ ನಾವು ಪಡ್ಕೋತೀವಿ ಅಂತಾನೂ ಅಲ್ಲ, ಈಗೇನೋ ಆಗ್ಬೇಕು ಅಂತಾನೂ ಅಲ್ಲ. ಈ ಕಾಲವನ್ನ ಮೀರಿ ಹೋಗೋದು, ಕಾಲದ ಭಾವನೆಯನ್ನೇ ಮೀರಿ ಹೋಗೋದೇ ಧ್ಯಾನದ ಉದ್ದೇಶ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಸರಿ, ಒಂದಷ್ಟು ವೈರಾಗ್ಯ ಇರೋರು ಸಾಕು, ಈ ಜೀವನದಲ್ಲಿ ಏನು ಇಲ್ಲ, ಕಾಲವನ್ನು ಮೀರಿ ಹೋಗೋಣ, ಭವಿಷ್ಯ ಅನ್ನೋದು ನಮ್ಗೆ ಯಾಕೆ, ಭವಿಷ್ಯದಲ್ಲಿ ಶುಭ ಅಶುಭ, ನೋವು ಸುಖ ದುಃಖ ಎಲ್ಲ ಇದ್ದೇ ಇದೆ, ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡೋಣ ಸಾಕು ಅಂದಾಗ ಮುಕ್ತಿ ಬೇಕು ಅಂತ ಅನ್ಸುತ್ತೆ. ಅವ್ರೇನ್ ಮಾಡ್ತಾರೆ, ಕಾಲವನ್ನ ಮೀರಿ ಹೋಗ್ತಾರೆ. ಕಾಲವನ್ನ ಮೀರಿ ಹೋದಾಗಲೇ ಮತ್ತೆ ಸೃಷ್ಟಿಯನೂ ಆಗಲ್ಲ, ಪ್ರಳಯನೂ ಆಗಲ್ಲ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಒಂದು ಕಡೆ ಪರಮಾತ್ಮ ಹೇಳ್ತಾನೆ, ನಿನಗೆ ನಾನೊಂದು ಎಲ್ಲಕ್ಕಿಂತ ಗೂಢವಾದ ಒಂದು ವಿಚಾರವನ್ನ ಹೇಳ್ತೀನಿ, ರಹಸ್ಯವಾದ್ದು. ಈ ಜ್ಞಾನವನ್ನ ನೀನು ಪಡ್ಕೊಂಡ್ಮೇಲೆ ಮುಂದೆ ಸೃಷ್ಟಿ ಕಾಲದಲ್ಲಿ ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ನಾಶವೂ ಆಗೋದಿಲ್ಲ. ಮುಂದೆ ಹುಟ್ಟೋದು ಇಲ್ಲ, ನಾಶನೂ ಆಗೋದಿಲ್ಲ ಅಂದ್ರೆ ಏನರ್ಥ? ನೀನ್ ಜಗತ್ತಲ್ಲೇ ಇರಲ್ಲ ಅಂತ. ಯಾವ ಒಂದು ಜ್ಞಾನವನ್ನ ಪಡ್ಕೊಂಡ್ರೆ ನಾವು ಲೋಕಾತೀತ ಆಗ್ತೀವೋ, ಲೋಕಕ್ಕೆ ಅತೀತರಾಗ್ತೀವೋ, ಆ ಜ್ಞಾನವನ್ನ ಹೇಳ್ತೀನಿ ಅಂತ ಪರಮಾತ್ಮ ಅಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಬರುತ್ತೆ ಈ ವಿಚಾರ. ಮಹಾಭಾರತದ ಯುದ್ಧದಲ್ಲಿ ಪರಮಾತ್ಮ ಹೇಳ್ತಾನೆ, ಒಂದು ವಿಶ್ವರೂಪದ ದರ್ಶನ ಬಹಳ ಭಯಂಕರವಾಗಿರುತ್ತಂತೆ, ಅರ್ಜುನನಿಗೆ ಸಹಿಸ್ಕೊಳಕ್ ಆಗಲ್ಲ, ನಿನ್ನ ನಿಜ ಸ್ವರೂಪಕ್ಕೆ ಮತ್ತೆ ಹಿಂತಿರುಗು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಹೇಳ್ತಾನೆ, ಯಾರ್ ನೀನು ಅಂತ ಅರ್ಜುನ ಕೇಳ್ತಾನೆ. ಈ ಎಲ್ಲವನ್ನ, ಈ ಯುದ್ಧಕ್ಕೆ ಬಂದಿದಾರಲ್ಲ, ಎಲ್ಲರನ್ನ ನುಂಗಿ ಹಾಕುವಂತ ಕಾಲ ಸ್ವರೂಪನು ನಾನು ಅಂತ ಪರಮಾತ್ಮ ಹೇಳ್ತಾನೆ. ನಾವ್ ಯಾರು ಇರೋದಿಲ್ಲ ಕಾಲಗರ್ಭದಲ್ಲಿ, ಮುಂದೆ ನಾವ್ ಯಾರೂ ಇರೋದಿಲ್ಲ. ಹಿಂದೆ ಏನ್ ನಾವಿರ್ಲಿಲ್ಲ, ಈಗ ನಾವೇನ್ ನಾನು ಅಂತ ಗುರ್ತಿಸ್ಕೋತಾ ಇದೀವಲ್ಲ, ಇದು ನಾನು, ನನ್ನ ಜೀವನ, ನನ್ನ ಕಾರ್ಯ, ನನ್ನ ಸಾಧನೆ ಅಂತೆಲ್ಲ ನಾವು ಗುರುತಿಸ್ಕೋತಾ ಇದೀವಿ. ಏನು ಶರೀರ, ಇನ್ನೊಂದು ಮತ್ತೊಂದು, ಇದ್ಯಾವುದು ಇರೋದಿಲ್ಲ. ನಮ್ಮ ವ್ಯಕ್ತಿತ್ವಗಳು ಯಾವುದು ಇಲ್ಲ, ಎಲ್ಲ ಕಾಲಗರ್ಭದಲ್ಲಿ ಲೀನವಾಗ್ಬಿಟ್ಟಿರುತ್ತೆ. ಆದ್ರೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕು, ನಾವಿರ್ತೀವಿ, ನಮ್ಮ ವ್ಯಕ್ತಿತ್ವ ಇರೋದಿಲ್ಲ, ನಾವಿರ್ತೀವಿ. ಅದಕ್ಕೆ ಧ್ಯಾನ ಯಾಕೆ ಮಾಡ್ಬೇಕು ಅಂದ್ರೆ, ನಾವು ಕಲ್ಪನೆ ಮಾಡ್ಕೊಂಡಿರುವಂತ ವ್ಯಕ್ತಿತ್ವವನ್ನ ಕಳ್ಕೊಳಕ್ಕೆ ಧ್ಯಾನ ಮಾಡ್ಬೇಕು. ವ್ಯಕ್ತಿತ್ವ ಅಂದ್ರೆ ಪರ್ಸನಾಲಿಟಿ. ಪರ್ಸನಾಲಿಟಿ ಇರೋವರೆಗೂ ಪರ್ಸನಲ್ ಅನ್ನೋದು ಇರುತ್ತೆ, ವೈಯಕ್ತಿಕ ಜೀವನ ಅಂತ ಇರುತ್ತೆ. ಇದು ನನ್ನ ಆಲೋಚನೆ, ನನ್ನ ಜೀವನ, ಇವೆಲ್ಲ ಎಲ್ಲಿಂದ ಬಂತು ಮನುಷ್ಯರಿಗೆ? ಇದು ನನ್ನ ಅನುಭವ, ನನ್ನ ಸಾಧನೆ, ನನಗೇನೋ ಬೇಕು, ನನಗೇನೋ ಬೇಡ, ನನಗೆ ಹೀಗಾದ್ರೆ ಚೆನ್ನಾಗಿರುತ್ತೆ, ಹಾಗಾಗ್ಬೇಕು, ಇವೆಲ್ಲ ಕಲ್ಪನೆಗಳು, ಸಂಕಲ್ಪಗಳು, ಇನ್ನೊಂದು ಮತ್ತೊಂದೆಲ್ಲ ಕಾಲಕ್ಕೆ ಅಧೀನರಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಬಂಧನದಲ್ಲಿದ್ದುಕೊಂಡು ಇವೆಲ್ಲ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡ್ತಾ ಮಾಡ್ತಾ ನಾನು ಕಾಲಕ್ಕೆ ಅತೀತ ಅಂತ ಧ್ಯಾನ ಮಾಡಬೇಕು. ಆಗ ನಮಗೆ ಈ ಸಂಕಲ್ಪ ಆಗ್ಲಿ, ಬಂಧನ ಆಗ್ಲಿ, ಇನ್ನೊಂದು ಮತ್ತೊಂದು ಅವಶ್ಯಕತೆನೇ ಇಲ್ಲ. ಈಗ ಭವಿಷ್ಯದಲ್ಲಿ ಏನಾದ್ರೆ ನಮಗೇನಂತೆ, ಶರೀರ ಇರೋವರೆಗೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಧ್ಯಾನದಲ್ಲಿ ನಾವು ಶರೀರವನ್ನ ಮರಿಬೇಕಾಗತ್ತೆ. ಶರೀರದ ಭಾವನೆ ಇಟ್ಕೊಂಡು ಧ್ಯಾನ ಮಾಡ್ತಾ ಇರೋದು ಅಂದ್ರೆ ಅದೇನೋ ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಕೆ ಉಪಯೋಗ ಆಗತ್ತೆ ಅಷ್ಟೇ ಹೊರತು ಮತ್ತಿನ್ನೇನು ಅಲ್ಲ. ನಾವು ಎಷ್ಟೇ ಪ್ರೀತಿಸಿದ್ರು, ಶರೀರವನ್ನ ಎಷ್ಟೇ ಜೋಪಾನವಾಗಿ ಅದನ್ನ ಕಾಪಾಡಿಕೊಂಡ್ರು, ಒಂದು ದಿನ ಶರೀರ ಅನ್ನೋದು ಕಾಲಗರ್ಭದಲ್ಲಿ ಶೂನ್ಯ ಆಗ್ಬಿಡುತ್ತೆ. ಶರೀರ ಇರೋದೇ ಇಲ್ಲ, ಮಣ್ಣಾಗ್ಬಿಡುತ್ತೆ, ಬೂದಿ ಆಗ್ಬಿಡುತ್ತೆ ಅಂತಾರೆ. ಆಮೇಲೆ ಆ ಮಣ್ಣು ಬೂದಿ ಎಲ್ಲಿ ಇರುತ್ತೆ? ಅದು ಇರಲ್ಲ. ಆದ್ರೆ ನಾವೆಲ್ಲ ಇರ್ತೀವಿ. ಯಾವ ರೂಪದಲ್ಲಿ ಇರ್ತೀವಿ? ಆತ್ಮವಾಗಿ ಇರ್ತೀವಿ, ನಾವಾಗಿ ಇರ್ತೀವಿ ಅಷ್ಟೆ. ಇವೆಲ್ಲ ನಡೆಯುವಂಥದ್ದು ಕಾಲದ ನಿಯಮಕ್ಕನುಗುಣವಾಗಿ.
ಕಾಲಕ್ಕನುಗುಣವಾಗಿ ನಾವು ಈ ಜಗತ್ತಿಗೆ ಬಂದ್ವಿ. ಕಾಲದ ನಿಯಮಕ್ಕನುಗುಣವಾಗಿ ಕಾಲದ ಪರಿಮಿತಿಯಲ್ಲೇ ನಮ್ಮ ಜೀವನ ನಡೀತಾ ಇದೆ. ಪ್ರತಿಯೊಂದು ಘಟನೆ ಇನ್ ಕೆಲವು ನಿಮಿಷಗಳಾದ್ಮೇಲೆ ಪ್ರವಚನ ನಿಲ್ಲಿಸ್ಬೇಕು, ಆಮೇಲೆ ನಾಳೆ ಮತ್ತೆ ಮುಂದುವರಿಯುತ್ತೆ. ಹೀಗೆಲ್ಲ ಪ್ರತಿಯೊಂದು ಕಾಲದ ಪರಿಮಿತಿಯಲ್ಲಿ ಜೀವನ ಇದ್ದು ಮುಗಿದೋಗುತ್ತೆ. ಕಾಲ ಮಾತ್ರ ಹಾಗೆ ಇರುತ್ತೆ. ಮತ್ತೆ ಕಾಲಕ್ಕೆ ಇನ್ನೊಂದು ಹೆಸರಿದೆ, ಕಾಲ ಅನಂತ ಅಂತ. ಅನಂತ ಅಂದ್ರೆ ಅದು ಕೊನೆಯೇ ಇಲ್ಲ. ಯಾಕೆ? ಕಲ್ಪನೆಗೂ ಕೊನೆ ಇಲ್ಲ. ಮನುಷ್ಯ ಕಲ್ಪನೆ ಮಾಡ್ಕೊತಾನೆ ಇರ್ತಾನೆ. ನಾಳೆ ಹೀಗಾಗ್ಬೇಕು, ನಾಳಿದ್ದಾಯ್ತು, ವಯಸ್ಸಾದ್ಮೇಲೆ ಆಯ್ತು, ಮುಂದಿನ ಜನ್ಮದಲ್ಲಿ ನನಗೇನಾಗ್ಬೇಕು ಅದನ್ನ ಈಗಲೇ ಏನೋ ಯೋಚನೆ ಮಾಡಿ ಇಟ್ಕೊಳ್ಳೋದು. ಅದರ ಮುಂದಿನ ಜನ್ಮದಲ್ಲಿ ಏನಾಗ್ಬೇಕು ಅಥವಾ ಮುಕ್ತಿ ಪಡ್ಕೊಳ್ಳೋದು ಏನೋ, ಎಲ್ಲವನ್ನೂ ಕೂಡ ಅವನು ಕಾಲದ ನಿಯಮಕ್ಕನುಗುಣವಾಗಿ ಅವನಿಗೆ ಆಲೋಚನೆ ಬರುತ್ತೆ, ಅದನ್ನೇ ಮಾಡ್ತಾ ಇರ್ತಾನೆ. ಎಷ್ಟು ಕಾಲ ಮಾಡಿದ್ರು ಕೂಡ ಕೊನೆಗೆ ಏನು ಸಿಗಲ್ಲ ಇವರಿಗೆ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಧ್ಯಾನ ಅಂದ್ರೆ ಮೊದಲು ಈ ಕಾಲದ ಭಾವನೆಯನ್ನ ಮರೆತು ಬಿಡಿ, ಅದಕ್ಕೆ ಅತೀತರಾಗಿ ಅದರಿಂದ ಆಚೆ ಬನ್ನಿ ಅಂತ. ಹಾಗೇನಾಗುತ್ತೆ, ನಮಗೆ ಆಲೋಚನೆ ಮಾಡೋದಕ್ಕಾಗ್ಲಿ ಸಂಕಲ್ಪ ಮಾಡೋದಕ್ಕಾಗ್ಲಿ ಇನ್ನೇನು ಉಳಿಯೋದಿಲ್ಲ. ಆಗ ನಾವು ಮುಕ್ತರಾಗ್ತೀವಿ. ಇದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದು, ಆತ್ಮ ಸಂಸ್ಥಂ ಮನಃ ಕೃತ್ವ ನಾ ಕಿಂಚಿದಪಿ ಚಿಂತೆಯೇ. ಮತ್ತಿನ್ನೇನು ಚಿಂತೆ ಮಾಡಬಾರ್ದು, ತನ್ನ ಆತ್ಮದಲ್ಲಿ ತಾನು ನೆಲೆಸಬೇಕು. ಇದೇ ಶಾಶ್ವತ. ಕಾಲ ಅನ್ನೋದು ಕ್ಷಣಿಕ. ಆದ್ರೂ ಕೂಡ ಆ ಕ್ಷಣಕಾಲದಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ಶುಭ ಅಶುಭಗಳು ನಡೀತಾನೆ ಇರುತ್ತೆ, ಸುಖ ದುಃಖಗಳು ಬರ್ತಾ ಇರುತ್ತೆ. ಹಿಂದೆ ಏನೋ ನೋವಿತ್ತು, ಈಗಿಲ್ಲ. ಮತ್ತೆ ನಾಳೆ ನೋವು ಬರಲ್ಲ ಅಂತ ಏನು ಹೇಳಕ್ಕಾಗಲ್ಲ, ಬಂದೇ ಬರುತ್ತೆ. ನಾಳೆ ಇನ್ನೇನೇ ನೋವುಗಳಿರುತ್ತೋ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಷ್ಟು ಮನಸ್ಸು ಗೊಂದಲ ಆಗುತ್ತೆ ಹೊರತು, ಚಂಚಲ ಆಗುತ್ತೆ ಹೊರತು ಇನ್ನೇನು ಪ್ರಯೋಜನ ಇಲ್ಲ. ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು ಅನ್ನೋ ಇಚ್ಛೆ ಇರೋರು ಮೊದಲು ಕಾಲದ ಭಾವನೆಯನ್ನ ಮೀರಿ ಹೋಗ್ಬೇಕು. ಅದಕ್ಕೆ ಧ್ಯಾನ ಮಾಡಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಇನ್ ಮತ್ತೊಂದು ವಿಚಾರ ನಾವು ನೋಡೋಣ. ಜಗನ್ನಾಥದಾಸರು ಅಂತ ಮಹಾಜ್ಞಾನಿಗಳು, ಅವರು ಒಂದು ಕೀರ್ತನೆಯಲ್ಲಿ ಹೀಗೆ ಪರಮಾತ್ಮನನ್ನ ಸ್ತುತಿ ಮಾಡ್ತಾರೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲರೂಪ ತವ ದಾಸೋಹಂ ದಾಸೋಹಂ. ಅಂದ್ರೇನು? ಕಾಲಾಂತರ್ಗತ, ಕಾಲದಲ್ಲಿ ಅಂತರ್ಗತನಾಗಿರುವವನು ಪರಮಾತ್ಮನೇ. ಅಂದ್ರೆ ಕಾಲಕ್ಕೊಂದು ಶಕ್ತಿ ಇದೆ. ಸೃಷ್ಟಿ ಮಾಡೋ ಶಕ್ತಿ, ನಾಶ ಮಾಡೋ ಶಕ್ತಿ, ಬದಲಾಯಿಸೋ ಶಕ್ತಿ ಎಲ್ಲ ಕಾಲಕ್ಕಿದೆ. ಕಾಲದಲ್ಲಿ ಅಂತರ್ಗತನಾಗಿರೋನು ಪರಮಾತ್ಮನೇ. ಕಾಲ ನಿಯಾಮಕ, ಇದು ಹೀಗೆ ಇರಬೇಕು. ಈಗ 1 ಗಂಟೆಗೆ 60 ಸೆಕೆಂಡೇ 60 ನಿಮಿಷವೇ ಇರಬೇಕು, 1 ನಿಮಿಷಕ್ಕೆ 60 ಸೆಕೆಂಡುಗಳೇ ಇರಬೇಕು. ಹೀಗೆಲ್ಲ ನಿಯಮ ಹೇಗಿದೆ? ಯಾವ ರೀತಿ ಕಾಲ ಅನ್ನೋದು ಪ್ರಾರಂಭ ಆಯಿತು ಅಂತ ನಾವು ಈ ಭಾಗವತದಲ್ಲಿ ಕೆಲವು ಕಡೆ ಎಲ್ಲ ಗಮನಿಸ್ತೀವಿ. ಮೊದಲು ಅದರ ಕೌಂಟಿಂಗ್ ಶುರು ಆಗಿದ್ದು ಉನ್ಮೇಷ ನಿಮಿಷ ಅಂತ. ಉನ್ಮೇಷ ನಿಮಿಷ ಅಂದ್ರೆ ಕಣ್ಣು ಮಿಟಿಕ್ಸೋದು ಅಂತ. ನಿಮಿಷ ಅಂದ್ರೆ ಒಂದು ಸರಿ ಮನುಷ್ಯ ಕಣ್ಮಿಟಿಕ್ಸೋದಕ್ಕೆ ಎಷ್ಟು ಸಮಯ ಬೇಕೋ ಅದೇ ನಿಮಿಷ ಅಂತ ಸಂಸ್ಕೃತದಲ್ಲಿ ಅಲ್ಲಿಂದ ಶುರು ಆಗುತ್ತೆ. ಇಷ್ಟು ಸರಿ ಕಣ್ಮಿಟಿಕ್ಸೋದಕ್ಕೆ ಎಷ್ಟಾಗತ್ತೆ, ಇಷ್ಟು ಕಾಲ. ಅದು ಆಮೇಲೆ ಕ್ಷಣ ಅಂತ ಬಂತು. ಕ್ಷಣ ಆದ್ಮೇಲೆ ನಿಮಿಷ, ಮತ್ತೆ ನಿಮಿಷಗಳು ಅಂತ. ಅಲ್ಲಿ ಅದನ್ನ ಬೇರೆ ರೀತಿಯಲ್ಲೆಲ್ಲ ಪದಗಳನ್ನ ಬಳಸಿ ಹೇಳ್ತಾ ಬರ್ತಾರೆ. ಆಮೇಲೆ ಮುಹೂರ್ತ ಅಂತ ಆಗುತ್ತೆ, ಆಮೇಲೆ ದಿನ ಅಂತ ಆಗುತ್ತೆ, ಪಕ್ಷ ಅಂತ ಆಗುತ್ತೆ, ತಿಂಗಳು ಅಥವಾ ಮಾಸ, ವರ್ಷ, ಸಂವತ್ಸರ ಅಂತ. ವರ್ಷನೇ ಸಂವತ್ಸರ ಅಂತ ಕರೀತಾರೆ. ಹಾಗೆಯೇ ಕೌಂಟ್ ಮಾಡ್ತಾ ಹೋಗ್ತಾರೆ. ಪ್ರಾರಂಭ ಆಗಿದ್ದು ಕಾಲ ಎಲ್ಲಿಂದ ಅಂದ್ರೆ ನಿಮಿಷ ಅಂತ.
ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಬರುತ್ತೆ, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ ಅಂತ. ಇದು ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ. ಉನ್ಮೇಷ ನಿಮಿಷೋತ್ಪನ್ನ ಅಂದ್ರೆ ಕಣ್ಣು ಮಿಟಿಕ್ಸಿ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ಉನ್ಮೇಷ ನಿಮಿಷ ಅಂತ. ಅಷ್ಟರಲ್ಲಿ ಜಗತ್ತನ್ನ ಜಗನ್ಮಾತೆ ಸೃಷ್ಟಿ ಮಾಡ್ತಾಳೆ. ವಿಪನ್ನ ಭುವನಾವಲಿಹಿ ಅಂತ ಭುವನವನ್ನ ಸೃಷ್ಟಿ ಮಾಡ್ತಾಳೆ ಜಗನ್ಮಾತೆ. ಹೇಗೆ? ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡ್ತಾಳೆ. ಯಾಕೆಂದ್ರೆ ಆಕೆ ಕಾಲರೂಪಿಣಿ. ಹಾಗಾಗಿ ಆ ಕಾಲಾಂತರ್ಗತ, ಕಾಲ ನಿಯಾಮಕ. ಆದರೆ ಪರಮಾತ್ಮ ಕಾಲಾತೀತ. ಅವನು ಕಾಲದ ಪರಿಮಿತಿಯಲ್ಲಿ ಇಲ್ಲ, ಕಾಲಕ್ಕೆ ಅತೀತನಾಗ್ಬಿಟ್ಟಿದ್ದಾನೆ. ಕಾಲಕ್ಕೆ ಅತೀತನಾಗಿರೋದ್ರಿಂದಲೇ ಅವನು ಸರ್ವಶಕ್ತ, ಸರ್ವ ಸ್ವತಂತ್ರ, ನಿತ್ಯ ಶುದ್ಧ, ನಿತ್ಯ ಬುದ್ಧ ಇವೆಲ್ಲ ಆಗಿರೋದು. ಈಗ ನಾವು ಧ್ಯಾನ ಮಾಡ್ತಾ ಇರೋದು ಬಂಧನವನ್ನ ಪಡ್ಕೊಳಕ್ಕಲ್ಲ, ಬಂಧನದಿಂದ ಮುಕ್ತರಾಗೋದಕ್ಕೆ. ಬಂಧನದಿಂದ ಮುಕ್ತರಾಗಬೇಕು ಅಂದ್ರೆ ಈ ಕಾಲಚಕ್ರದಿಂದ ನಾವು ಆಚೆ ಬರಲೇಬೇಕು. ಕಾಲಚಕ್ರದಲ್ಲಿ ಇರೋದ್ರಿಂದ ಏನು ಉಪಯೋಗ ಅಂದ್ರೆ, ನಾಳೆ ಹೀಗಾಗ್ಬೋದು, ನಾಳೆ ಹಾಗಾಗ್ಬೋದು ಅಂತ ಕನಸು ಕಾಣೋದೊಂದೇ ಉಪಯೋಗ. ಇಲ್ಲ, ನಮ್ಗೆ ಇದೇ ಚೆನ್ನಾಗಿದೆ, ಕಾಲಚಕ್ರದಲ್ಲೇ ನಾವು ಇರ್ತೀವಿ, ನಾಳೆ ಬಗ್ಗೆ ಕನಸು ಕಾಣ್ಕೊಂಡಿರ್ತೀವಿ. ಎಷ್ಟು ಕಾಲ ಕನಸು ಕಾಣ್ಬೋದು? ಅದು ನನ್ಸಾಗೋದಿಲ್ಲ, ಅವಾಗ ದುಃಖ. ಕಾಲಚಕ್ರದಿಂದ ಆಚೆ ಬಂದಾಗ, ಮುಕ್ತರಾದಾಗ, ಕಾಲಾತೀತರಾದಾಗ ಸಂಕಲ್ಪವೂ ಇಲ್ಲ, ಇದು ನೆರವೇರ್ಲಿಲ್ಲ ಅನ್ನೋ ವಿಕಲ್ಪವೂ ಇಲ್ಲ. ಇದನ್ನ ಜೀವನ್ ಮುಕ್ತ ಸ್ಥಿತಿ ಅಂತ ಕರೀತಾರೆ. ಆದ್ರೆ ಈ ಕಾಲ ಅನ್ನೋದು ಮಾಯಾ ಸ್ವರೂಪ, ಪರಮಾತ್ಮನ ಶಕ್ತಿ ಮಾಯೆ. ಆದ್ರೆ ಆ ಮಾಯೆಗೆ ಅತೀತ ಪರಮಾತ್ಮ, ಕಾಲಾತೀತ. ಮತ್ತೆ ತ್ರಿಕಾಲಜ್ಞ. ಮುಂದಿನ ಕಾಲದಲ್ಲಿ, ಮುಂದೆ ಬರುವಂತ ಕಾಲದಲ್ಲಿ ಏನಾಗತ್ತೆ ಇದೆಲ್ಲ ಪರಮಾತ್ಮನಿಗೆ ಗೊತ್ತಿದೆ. ಹಾಗಾಗಿ ಭಗವಂತ ಏನ್ ಮಾಡ್ತಾನೆ, ನಮ್ಮ ಭವಿಷ್ಯವನ್ನ ನೆನಪಿನಲ್ಲಿ ಇಟ್ಕೊಂಡು, ಅಥವಾ ನಮ್ಮ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ವರ್ತಮಾನವನ್ನ ರೂಪಿಸ್ತಾನೆ. ನಾವೇನ್ ಮಾಡ್ತೀವಿ, ಈಗ ನಮ್ಮ ವರ್ತಮಾನವನ್ನ ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ವರ್ತಮಾನದಲ್ಲಿ ನಾವು ಇದ್ದುಕೊಂಡು ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇರ್ತೀವಿ. ಭವಿಷ್ಯ ಗೊತ್ತಿಲ್ಲದೆ ಇರೋದ್ರಿಂದ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ. ಪರಮಾತ್ಮನಿಗೆ ಗೊತ್ತಿರೋದ್ರಿಂದ ಈಗ ವರ್ತಮಾನದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಏನರ್ಥ? ಪರಮಾತ್ಮ ಕಾಲಸ್ವರೂಪ, ತ್ರಿಕಾಲಜ್ಞ, ಕಾಲಾಂತರ್ಗತ. ಯಾವ ಕಾಲಕ್ಕೆ ಏನಾಗ್ಬೇಕೋ ಅದನ್ನ ಅವ್ರು ನಡ್ಸ್ಕೊಂಡು ಹೋಗ್ತಾನೆ. ನಾವು ನಿಶ್ಚಿಂತರಾಗಿರೋದು ಒಳ್ಳೇದು ಅಂತ ಇದ್ರ ಅರ್ಥ. ಧ್ಯಾನದಲ್ಲಿ ಚಿಂತೆ ಮಾಡ್ತಾ ಕೂತ್ರೆ ಅದು ಧ್ಯಾನ ಎಲ್ಲ ಆಗುತ್ತೆ. ಧ್ಯಾನ ಅಂದ್ರೆ ನಿಶ್ಚಿಂತೆ, ನಾ ಚಿಂತ ನಿಶ್ಚಿಂತ. ಧ್ಯಾನ ಅಂದ್ರೆ ಚಿಂತೆ ಇಲ್ಲದಂತ ಸ್ಥಿತಿ ತಾನೆ, ನೋ ಥಾಟ್ ಸ್ಟೇಟ್ ಅಂತಾನು ಕರೀತಾರೆ. ನಿಶ್ಚಿಂತರಾಗಿರ್ಬೇಕು. ನೀವು ನಿಶ್ಚಿಂತರಾಗಿರ್ಬೇಕು ಅಂದ್ರೆ ಭವಿಷ್ಯದ ಬಗ್ಗೆ ಕನಸು ಕಾಣೋದು, ಕಲ್ಪನೆ ಮಾಡ್ಕೊಳ್ಳೋದನ್ನ ಬಿಡ್ಲೇಬೇಕು. ಹಿಂದೆ ಏನೋ ನಡೆದೋಗಿತ್ತಲ್ಲ ಭೂತಕಾಲ, ಅದನ್ನ ನೆನಪು ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬೇಕು. ಹಿಂದೆ ಏನೋ ನಡೆದೋಗಿದೆ ಅದನ್ನ ನೆನಪು ಮಾಡ್ಕೊಳ್ಳೋದು ಬಿಟ್ಬಿಡ್ಬೇಕು. ಮುಂದೆ ಹೀಗಾಗ್ಬೋದಾ ಕಲ್ಪನೆ ಮಾಡ್ಕೊಳ್ಳೋದು ಅದನ್ನು ಬಿಡ್ಬೇಕು. ಆಗ ಮಾತ್ರ ವರ್ತಮಾನದಲ್ಲಿ ಶಾಂತವಾಗಿರಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಕಾಲ ಅನ್ನೋದು ನಾವು ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನೇ ಆಧಾರವಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಆದ್ರೆ ಅದನ್ನ ಅಷ್ಟು ಗಂಭೀರವಾಗಿ, ಸೂಕ್ಷ್ಮವಾಗಿ ಗಮನಿಸಿರಲ್ಲ. ವೇದಾಂತದಲ್ಲಿ ಹೇಳುತ್ತೆ, ಕಾಲ ದೇಶ ಕಾರ್ಯ ಕಾರಣ ಅನ್ನುವಂಥದ್ದೇ ಮಾಯೆಯ ಸ್ವರೂಪ. ಮಾಯೆ ಅಂದ್ರೇನು ಅಂತ ಪ್ರಶ್ನೆ ಮಾಡಿದಾಗ ವೇದಾಂತದಲ್ಲಿ ಉತ್ತರ, ಕಾಲ ದೇಶ ಕಾರ್ಯ ಕಾರಣವನ್ನೇ ಮಾಯೆ ಅಂತ ಕರೆದಿದೆ. ಇದೇ ಮಾಯೆ. ಹಾಗಾಗಿ ನಾವು ಮಾಯೆಗೆ ಅತೀತರಾದಾಗಲೇ ಮುಕ್ತರು. ಮುಕ್ತರಾದ ಮೇಲೆ ನಮಗೆ ಶಾಂತಿ, ನೆಮ್ಮದಿ, ಸ್ವತಂತ್ರ ಎಲ್ಲವೂ ಕೂಡ. ಹೀಗಾಗಿ ಮುಕ್ತರಾಗಬೇಕು ಅಂದ್ರೆ ನಾವು ಈ ಕಾಲ ದೇಶ ಕಾರ್ಯಕಾರಣಗಳಿಂದ ಆಚೆ ಬರಬೇಕು. ಅದಕ್ಕೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಹೇಗೆ ಅಂದಾಗ, ಕಾಲಕ್ಕನುಗುಣವಾಗಿ ಏನಾಗಬೇಕೋ ಅದು ಆಗೇ ಆಗತ್ತೆ.
ಅನ್ನೋದು ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ನಾವು ಕಲ್ಪನೆ ಮಾಡ್ಕೊಂಡ್ರು ಅದೇ ಆಗತ್ತೆ, ಕಲ್ಪನೆ ಮಾಡ್ಕೊಳ್ದೇ ಇದ್ರು ಅದೇ ಆಗತ್ತೆ. ಈಗ ಯಾರಿಗೂ ಏನೋ ಆಯ್ತು, ಅವ್ರೇನು ಅದನ್ನ ಕಲ್ಪನೆ ಮಾಡ್ಕೊಂಡಿದ್ರ? ಮಾಡ್ಕೊಳ್ದೇ ಇರೋದೇ ನಡೀತಾ ಇರೋದು, ಮಾಡ್ಕೊಂಡಿರೋದಲ್ಲ. ಅದೆಲ್ಲ ಬಹಳಷ್ಟು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ನಾವು ಹಾಗೆ ಅನ್ಕೊಂಡ್ವಿ, ಹಾಗೆ ಆಗೋಯ್ತು ಅಂತ ಯಾರು ಹೇಳ್ತಾರೆ? ಹಾಗಿದ್ಮೇಲೆ ಈ ಕಾಲದ ಭಾವನೆಯನ್ನ ಬಿಟ್ಟು ನಿಶ್ಚಿಂತರಾಗಿ ಕುಳಿತಾಗ ಧ್ಯಾನ ತಾನಾಗಿ ಆಗತ್ತೆ. ಧ್ಯಾನ ಆಗ್ಬೇಕೇ ಹೊರತು ಮಾಡೋದಲ್ಲ. ಯಾವಾಗ ಆಗತ್ತದು ತಾನಾಗಿ ಚೆನ್ನಾಗಾಗತ್ತೆ ಅಂದ್ರೆ ಭವಿಷ್ಯದ ಬಗ್ಗೆ ಚಿಂತನೆನೇ ಬಿಟ್ಟಾಗ, ಭೂತಕಾಲದ ಬಗ್ಗೆ ನೆನಪನ್ನ ತ್ಯಾಗ ಮಾಡಿದಾಗ. ನೆನಪುಗಳನ್ನು ತ್ಯಜಿಸ್ಬೇಕು, ಭವಿಷ್ಯದ ಕಲ್ಪನೆಯನ್ನು ತ್ಯಜಿಸ್ಬೇಕು. ಕಲ್ಪನೆ ಮಾಡ್ಕೊಳ್ಳೋದು ಮನಸ್ಸಿನ ಸ್ವಭಾವ. ಅಲ್ಲಿ ಏನು ಇರಲ್ಲ, ಇವರೇ ಕಲ್ಪನೆ ಮಾಡ್ಕೋತಾ ಇರ್ತಾರೆ, ಹೀಗಾದ್ರೆ ಹಾಗಾದ್ರೆ ಅಂತ. ಅದು ಹಾಗೂ ಆಗಲ್ಲ, ಹೀಗೂ ಆಗಲ್ಲ, ಇನ್ನೇನೋ ಆಗುತ್ತದೆ. ಏನಾಗ್ಬೇಕೋ ಕಾಲಾಂತರ್ಗತ. ಹಾಗೆ ಕಾಲ ಪ್ರವರ್ತಕ ಅಂತ ಪರಮಾತ್ಮನಿಗೆ ಕರೆದಿದ್ದಾರೆ ದಾಸರು. ಕಾಲ ಪ್ರವರ್ತಕ ಅಂದ್ರೆ ಕಾಲಕ್ಕನುಗುಣವಾಗಿ ಪ್ರವರ್ತಿಸುವವನು ಅಂತ. ಹಾಗೇನ್ ಆಗಬೇಕೋ ಅದನ್ನ ಆಗಿಸುವವನು. ನಿವರ್ತಕ, ಅದರಿಂದ ನಿವೃತ್ತಿ. ನಿವರ್ತಕ, ಅದರಿಂದ ಬಿಡಿಸೋನು. ಪ್ರವರ್ತಕ, ನಿವರ್ತಕ, ಕಾಲೋತ್ಪಾದಕ. ಈಗ ನಾವು ಇದನ್ನ ಆಧಾರವಾಗಿ ಇಟ್ಕೊಂಡೇ ನಮ್ ಜೀವನ ಮಾಡ್ತಾ ಇರ್ತೀವಿ. ಮನುಷ್ಯರು ಹಾಗೆ. ನಾಳೆ ಅನ್ನೋದಿದೆ, ನಾಳೆ ಅನ್ನೋದಿದೆ ಅಂತ ಅಂದ್ಕೊಂಡಿರೋದಕ್ಕೆ ತಾನೇ ಇಷ್ಟೆಲ್ಲ. ನಾಳೆ ಇಲ್ಲ ಅಂದ್ಕೊಂಡಾಗ ಅವರೇ ಜೀವನ್ಮುಕ್ತರು. ಇರೋದು ಇವತ್ತು ಮಾತ್ರ, ಈ ಕ್ಷಣ ಮಾತ್ರ ಇರೋದು. ನೀವು ಯಾವಾಗಾದ್ರೂ ಯೋಚನೆ ಮಾಡಿ, ಈ ಕ್ಷಣ ಮಾತ್ರ ಇರುತ್ತೆ, ಮುಂದಿನ ಕ್ಷಣ ಇರೋದಿಲ್ಲ. ಹಾಗಾಗಿ ಈ ಕ್ಷಣದಲ್ಲಿರೋದೇ ಜೀವನ್ಮುಕ್ತ ಸ್ಥಿತಿ. ಧ್ಯಾನ ಅಂದ್ರೆ ಈ ಕ್ಷಣದಲ್ಲಿರೋದು, ಮುಂದಿನ ಕ್ಷಣಗಳಲ್ಲಿರೋದು ಅಲ್ಲ. ಹಿಂದಿನ ಕ್ಷಣಗಳಲ್ಲಿ ಹಿಂದೆ ಏನೋ ನಡೆದೋಗಿದೆ ಅಂತಾನೂ ಅಲ್ಲ. ಹಿಂದಿನ ಕ್ಷಣಗಳೆಲ್ಲ ಸತ್ತೋಗಿದೆ, ಅದಕ್ಕೆ ಜೀವನೇ ಇಲ್ಲ. ಮುಂದಿನ ಕ್ಷಣಗಳಿನ್ನೂ ಹುಟ್ಟೇ ಇಲ್ಲ, ಅಂದ್ರೆ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಈ ಕ್ಷಣ ಮಾತ್ರ ಜೀವಂತವಾಗಿದೆ. ಈ ಜೀವ ಈ ಕ್ಷಣದಲ್ಲೇ ಇದ್ರೆ ಅದು ಮುಕ್ತವಾಗಿರುತ್ತೆ. ಆದ್ರೆ ಈ ಮಾಯೆಯ ಪ್ರಭಾವದಿಂದ ಮನಸ್ಸೇನ್ ಮಾಡುತ್ತೆ? ಚಾಲನೆ ಮಾಡುತ್ತೆ, ಕಲ್ಪನೆ ಮಾಡುತ್ತೆ. ಚಾಲನೆನೇ ಕಲ್ಪನೆ. ಭವಿಷ್ಯ ಹೀಗಾಗ್ಬೋದು, ಹಾಗಾಗ್ಬೋದು ಅಂತ ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಹೋದಾಗ ಭೂತಕಾಲದಲ್ಲಿ ಹೀಗಾಗೋಯ್ತಲ್ಲ, ಹಾಗಾಗೋಯ್ತಲ್ಲ ಅಂತ ಅಂದ್ಕೊಳ್ಳೋದು. ಹೀಗೆ ನಾವು ಧ್ಯಾನದಲ್ಲಿದ್ದಾಗ ಈ ಭೂತ ಭವಿಷ್ಯಗಳನ್ನ ತ್ಯಜಿಸಿ, ನೋಡಿ ಇದು ತ್ಯಾಗ. ಭೂತ ಭವಿಷ್ಯದ ಚಿಂತನೆಯನ್ನ ತ್ಯಾಗ ಮಾಡಿಬಿಟ್ರೆ ವರ್ತಮಾನದಲ್ಲಿ ಇರ್ತೀವಿ, ಧ್ಯಾನ ತಾನಾಗೆ ಆಗುತ್ತೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಕಾಲವನ್ನ ಮೀರಿ ಹೋಗೋದೇ ಧ್ಯಾನ. ಧ್ಯಾನದ ಉದ್ದೇಶವೂ ಅದೇ. ಯಾಕೆಂದ್ರೆ ಕಾಲದ ಪರಿಮಿತಿಲಿರೋವರೆಗೂ ನಾವು ಯಾರು ಕೂಡ ನಿಶ್ಚಿಂತರಾಗಿ ಇರೋಕ್ಕೆ ಸಾಧ್ಯವಾಗೋದಿಲ್ಲ, ಶಾಂತಿ ಅನ್ನೋದಿರಲ್ಲ. ಕಾಲವನ್ನ ಮರೆತಾಗ್ಲೇ ನಮಗೆ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಂಥ ಕಾಲ ಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರ, ನಾನು ಅಂತ ಪರಮಾತ್ಮನಿಗೆ ದಾಸನಾಗಿದ್ದೀನಿ ಅಂತ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಈ ಮನಸ್ಸು ಅಂತ ನಾವೆಲ್ಲ ಏನು ಗಮನಿಸ್ತಾ ಇದ್ದೀವೋ, ಬಹಳಷ್ಟು ಜನ ಈ ಮನಸ್ಸು ಹೀಗಿದೆ, ಹಾಗಿದೆ, ಮನಸ್ಸಿನ ಸ್ವಭಾವ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಈ ಮನಸ್ಸು ಯಾಕೆ ಹೀಗಿದೆ, ಇದಕ್ಕೆ ಎಲ್ಲಿಂದ ಬರ್ತಾ ಇದೆ ಈ ತರದ ಇಷ್ಟೆಲ್ಲ ವಿಚಾರಗಳು, ಚಿಂತನೆಗಳಿಗೆ ಆಧಾರ ಯಾವುದು ಅಂದಾಗ ನಾವಿಲ್ಲಿಗೆ ಬರ್ತೀವಿ. ಆಗ್ಲೇ ಹೇಳಿದಾಗೆ ನೆನಪು ಅನ್ನೋದು ಭೂತಕಾಲ. ಆ ಭೂತಕಾಲವನ್ನು ನಮ್ಮ ಜೀವನದಿಂದ ಕಳೆದು ಬಿಡೋಣ. ನಮಗೆ ಭೂತಕಾಲವೇ ಇಲ್ಲ, ನನಗೆ ಹಿಂದೆ ನೆನ್ನೆ ಅನ್ನೋದು ನನಗಿಲ್ವೇ ಇಲ್ಲ, ಈಗಿದ್ದೀನಿ ಅಷ್ಟೆ. ಇನ್ನೊಂದಿದೆ ಭವಿಷ್ಯತ್ತು, ನಾಳೆ ಅನ್ನೋದು ಇಲ್ಲ, ನೆನ್ನೆ ಅನ್ನೋದು ಇಲ್ಲ, ಈಗಿದ್ದೀನಿ ಅಷ್ಟೆ. ಹಾಗೆ ಅಂದ್ಕೊಂಡಾಗ ಈಗ ನಾವು ಯಾವಾಗ್ಲೂ ಇದ್ದೇ ಇರ್ತೀವಿ. ಇಲ್ಲದಂತಾಗೋದು ಯಾವಾಗ? ನಾವು ಯಾವಾಗ್ಲೂ ಇರ್ತೀವಿ. ಅದಕ್ಕೆ ನಾವು ಅನಂತ, ನಾವು ಯಾವಾಗ್ಲೂ ಇರ್ತೀವಿ.
ಯಾಕೆಂದ್ರೆ ನಾವು ಶರೀರನೂ ಅಲ್ಲ, ಮನಸ್ಸು ಇತ್ಯಾದಿ ಇನ್ನೇನು ಅಲ್ವಲ್ಲ. ಹಾಗಾಗಿ ಆತ್ಮ ಯಾವಾಗ್ಲೂ ವರ್ತಮಾನದಲ್ಲೇ ಇರುತ್ತೆ. ಈ ವರ್ತಮಾನದಲ್ಲಿ ಇರುವಂತದ್ದೇ ಧ್ಯಾನದ ಸ್ಥಿತಿ. ಇದು ವೇದಾಂತಿಕ್ ಮೆಡಿಟೇಷನ್ ಅಂತ ಕೂಡ ಕರೀತಾರೆ. ಜ್ಞಾನಿಗಳು, ಸನ್ಯಾಸಿಗಳು, ವೇದಾಂತಿಗಳು ಅಂತಾನು ಇಟ್ಕೋಬಹುದು. ವೇದಾಂತಿಗಳು ಮಾಡುವಂತಹ ಧ್ಯಾನದ ವಿಧಾನ ಇದು. ಹಿಂದಿನದನ್ನ ಮರ್ತೋಗ್ತಾರೆ, ಮುಂದಿನ ನಾಳೆ ಅನ್ನೋದು ಇಲ್ಲದಂತೆ ಮಾಡ್ಕೊಳ್ತಾರೆ, ಈ ಕ್ಷಣದಲ್ಲಿ ಇದ್ಬಿಡ್ತಾರೆ. ಈ ಕ್ಷಣದಲ್ಲಿದ್ದಾಗ ಅಲ್ಲಿ ನೋ ಥಾಟ್ ಸ್ಟೇಟ್ ಅನ್ನೋದು, ನಿರ್ವಿಕಲ್ಪ ಅನ್ನೋದು ಸಹಜವಾಗಿ ಅವರಿಗೆ ಪ್ರಾಪ್ತಿಯಾಗುತ್ತೆ. ಅದೇ ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿಯಲ್ಲಿ ಯಾವಾಗಲೂ ಇದ್ಬಿಡ್ತಾರೆ, ಹೀಗೆ ನಿಶ್ಚಿಂತರಾಗಿದ್ಬಿಡ್ತಾರೆ. ನೋಡಿ, ಅದು ಧ್ಯಾನ. ಧ್ಯಾನದಲ್ಲಿ ಬಹಳ ಚೆನ್ನಾಗಿತ್ತು, ಬಹಳ ಆನಂದ ಆಯ್ತು, ಶಾಂತವಾಯ್ತು. ಯಾಕೆ? ಈ ಕಾಲದಕ್ಕೆ ಅತೀತರಾದ್ರಲ್ಲ, ಕಾಲವನ್ನು ಮೀರಿದ್ದಕ್ಕೆ ನೀವು ಶಾಂತವಾಗಿ ಸಂತೋಷವಾಗಿದ್ದಿದ್ದು. ಎಲ್ಲ ಸಮಯದಲ್ಲೂ ಹಾಗಿರ್ಬೋದು, ಅದು ಅವರವರ ಜ್ಞಾನ ಮತ್ತು ವೈರಾಗ್ಯ ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ನಾವಿವತ್ತು ಕಾಲಾಯ ತಸ್ಮೈ ನಮಃ ಅಂತ, ಕಾಲ ಈಶ್ವರ ಸ್ವರೂಪ. ಈಶ್ವರನೇ ಕಾಲದ ರೂಪದಲ್ಲಿ ಹೇಗೆ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ, ನಮ್ಮ ಸೃಷ್ಟಿ ಕೂಡ ಕಾಲದ ಪರಿಮಿತಿಲಾಗಿದೆ. ಕಾಲದ ಪರಿಮಿತಿಲೇ ಮುಗಿದೋಗುತ್ತೆ. ಆದ್ರೆ ನಮಗಿರೋ ಅಸ್ತಿತ್ವ ಮುಗಿದೋಗುತ್ತೆ ಹೊರತು, ನಮ್ಮ ನಾಮರೂಪಗಳು ಮುಗಿದೋಗುತ್ತೆ ಹೊರತು, ನಾವಂತೂ ಆತ್ಮರೂಪದಲ್ಲಿ ಸದಾ ಇದ್ದೇ ಇರ್ತೀವಿ. ಯಾಕಂದ್ರೆ ನಾವು ಕಾಲಾತೀತ. ಇದನ್ನ ಶರೀರ ಬಿಡಕ್ ಮೊದಲೇನೆ ಈ ಮನಸ್ಥಿತಿಯನ್ನ ನಾವು ಪಡ್ಕೋಬೇಕು. ಮನಸ್ಥಿತಿ ಅನ್ನಕ್ಕಿಂತ ಈ ಸ್ಥಿತಿಯಲ್ಲಿ, ಈ ರೀತಿಯಲ್ಲಿ ಆತ್ಮಸ್ಥನಾಗಿ ನಿಲ್ಲಬೇಕು, ಕಾಲಾತೀತನಾಗಿ ನಿಲ್ಲಬೇಕು. ಕಾಲದ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಾಗ ಇದು ಮಾಯೆ ಅಂತ ನಮ್ಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಕನ್ಸ್ ಕಂಡವರು ಯಾರಿಲ್ಲ, ಎಲ್ರೂ ಕನ್ಸ್ ಕಾಣೋರೆ ಭವಿಷ್ಯದ ಬಗ್ಗೆ, ಹೀಗಾಗತ್ತೆ ಹಾಗಾಗತ್ತೆ ಅಂತ. ಆ ಕನಸು ಕಾಣೋದನ್ನ ನಿಲ್ಸೋದೇ ಧ್ಯಾನ. ಕನಸು ಕಾಣ್ತಾ ಇರೋರು ಬದ್ಧರು, ಜೀವನಕ್ಕೆ ಬದ್ಧರಾಗಿದ್ದಾರೆ ಅಂತ. ಹೀಗಾಗಿ ಒಂದಕ್ಕೊಂದು ಎಲ್ಲ ರಿಲೇಟೆಡ್, ಕಾಲ ದೇಶ ಕಾರ್ಯಕಾರಣ ಅಂತ. ಈ ಕಾಲ ದೇಶ ಕಾರ್ಯಕಾರಣ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ, ಕಾಲದಿಂದ ದೇಶ ಹೇಗೆ ಹುಟ್ಟಿತು, ದೇಶದಿಂದ ಕಾರ್ಯ, ದೇಶದಲ್ಲಿ ಕಾರ್ಯ, ಅದಕ್ಕೊಂದು ಕಾರಣ. ಈ ನಾಲ್ಕು ಕೂಡ ಮಾಯೆಯ ನಾಲ್ಕು ರೂಪಗಳು. ಇದು ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ವಾಕ್ಯ. ಇದ್ರ ಬಗ್ಗೆ ನಾಳೆ ನಾವು ಸ್ವಲ್ಪ ವಿವರವಾಗಿ ಗಮನಿಸೋಣ. ಕಾಲ ದೇಶ ಕಾರ್ಯಕಾರಣ ಅಂದ್ರೆ ಏನು, ಇದು ಕಾಲದಿಂದ ಹೇಗೆ ಉತ್ಪತ್ತಿ ಆಗುತ್ತೆ, ಇದು ನಮ್ಮನ್ನು ಹೇಗೆ ಬಂಧಿಸಿದೆ, ಈ ಕಾಲ ದೇಶ ಕಾರ್ಯಕಾರಣಗಳಿಗೆ ಅತೀತರಾಗೋದು ಹೇಗೆ, ಇದ್ರ ಬಗ್ಗೆ ವೇದಾಂತ ಏನ್ ಹೇಳುತ್ತೆ, ಋಷಿಗಳೇನ್ ಹೇಳ್ತಾರೆ, ಅದನ್ನ ನಾಳೆ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಸ್ವಾಮೀಜಿ. ಕಾಲಿನ ಬಗ್ಗೆ ಎಷ್ಟು ಅದ್ಭುತವಾಗಿ ವಿವರಣೆ ಕೊಟ್ರಿ ನೋಡ್ರಿ. ಕಾಲ ಪರಮಾತ್ಮನ ಸ್ವರೂಪ, ಕಾಲಗರ್ಭದಲ್ಲಿ ಎಲ್ಲವೂ ಲೀನವಾಗುವುದು. ಏನೇ ನಡೆದರೂ ಕಾಲದ ಲೆಕ್ಕದಂತೆ ನಡೆಯುವುದು, ಹಾಗೆ ಕಾಲದ ಪರಿಮಿತಿಯಲ್ಲಿ ಎಲ್ಲವೂ ಜೀವಿಸುವುದು ಅಂತ. ಆದ್ರೆ ಧ್ಯಾನ ಕಾಲದ ಅತೀತ. ಇದೊಂದು ಅದ್ಭುತವಾದ ವಿವರಣೆ, ನಿಜವಾಗ್ಲು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂತ ಮಾತು. ಧ್ಯಾನದಿಂದ ನಾವು ಕಾಲದ ಅತೀತರಾಗ್ತೀವಿ ಅಂತ ಹೇಳಿದ್ರಿ, ಬಹಳ ಅದ್ಭುತವಾಗಿತ್ತು ಕಾಲದ ಮಹತ್ವದ ಬಗ್ಗೆ. ಧನ್ಯವಾದಗಳು ಸರ್. ಎಷ್ಟೋ ಸರ ಕ್ಲಾಸ್ ಕೊಟ್ಟಿದ್ದೀರಿ, ಬಹಳ ಅದ್ಭುತವಾದಂತ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀರಿ ನಿಜವಾಗ್ಲು. ಹಾಗೆ ಧ್ಯಾನದ ಒಂದು ಸ್ಥಿತಿಯಲ್ಲಿ ಕೇಳ್ತಾ ಬಂದಿವಿ, ತುಂಬಾ ಅದ್ಭುತವಾಗಿತ್ತು ಸ್ವಾಮೀಜಿ. ಥ್ಯಾಂಕ್ ಯು. ನಮಸ್ತೆ ಸರ್, ನಮಸ್ತೆ. ಮತ್ತೊಮ್ಮೆ ತಮಗೆ ಹೃದಯ ತುಂಬಿ ಧನ್ಯವಾದ ಸ್ವಾಮೀಜಿ. ಓಕೆ ಮಾಸ್ಟರ್ಸ್, ಯಾರಾದ್ರೂ ಏನಾದ್ರೂ ಹೇಳೋರಿದ್ರೆ, ಪ್ರಶ್ನೆ ಇದ್ರೆ ಸ್ವಾಮೀಜಿ ಜೊತೆ ಮಾತಾಡಿ. ಓಕೆ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸ್ವಾಮೀಜಿ. ಸರ್